ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಆರ್ಡಿಪಿಆರ್ ನೌಕರರ ವಾರ್ಷಿಕ ಕ್ರೀಡಾಕೂಟ. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಸಹಕಾರಿ. ಡಿಸಿ ನಿತೀಶ್. ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾ. ಜನರಲ್ಲಿ ರಸ್ತೆ ನಿಯಮ ಪಾಲಿಸುವುದು ಜವಾಬ್ದಾರಿ. ನ್ಯಾಯಾಧೀಶ ಸಿದ್ದರಾಮಪ್ಪ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ. ಅನುದಾನ ಬಳಕೆಯಾಗದೆ ವಾಪಸ್. ಪಾಪಾರೆಡ್ಡಿ. ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ. ಕೃಷಿ ಮಾಹಿತಿ ವಿನಿಮಯವಾಗಲಿ. ಡಾಕ್ಟರ್ ಹನುಮಂತಪ್ಪ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಬೀದಿ ವ್ಯಾಪಾರಿಗಳಿಂದ ಮನವಿ. ಹರಿಜನವಾಡದ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನೋಂದಣಿ ಮಾಡಲಿ. ಬಾಬುರಾವ್. ಈಗ ವಾರ್ತೆಗಳ ವಿವರ. ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ನೀಡುವಲ್ಲಿ ಕ್ರೀಡೆಗಳು ತುಂಬಾ ಸಹಕಾರಿಯಾಗಲಿದ್ದು, ಕ್ರೀಡಾ ಚಟುವಟಿಕೆ ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಉತ್ಸಾಹ, ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪಿಡಿಒಗಳಿಗಾಗಿ ಹಮ್ಮಿಕೊಂಡಿರುವ ಕ್ರೀಡಾಕೂಟ ಸಂತಸವನ್ನು ತಂದಿದ್ದು, ಗ್ರಾಮಗಳಿಗೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. ದಿನನಿತ್ಯ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಗ್ರಾಮಗಳಲ್ಲಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪಿಡಿಒಗಳ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಿಂದ ಅವರ ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಮನೋರಂಜನೆಯ ಚಟುವಟಿಕೆಗಳನ್ನು ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ. ಈಗಾಗಲೇ ಜಿಲ್ಲೆಯಲ್ಲಿ ನರೇಗಾ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಇಲಾಖೆಯ ಅಧಿಕಾರಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನ ತೊಲಗಿಸಲು ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಬೇಕು ಎಂದರು. ಬೇಸಿಗೆ ಆರಂಭವಾಗುತ್ತಿದ್ದು, ಈ ಬೇಸಿಗೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಪ್ರತಿಯೊಬ್ಬರೂ ಕಾರ್ಯನಿರ್ವಹಿಸುವುದು ಅತ್ಯಗತ್ಯ. ತಮ್ಮ ತಮ್ಮ ಕಾರ್ಯಸ್ಥಾನದಲ್ಲಿದ್ದು ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮಾತನಾಡಿ, ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ಮತ್ತು ಚೈತನ್ಯವನ್ನು ತುಂಬುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದ್ದು, ಇಲ್ಲಿ ಕೆಲಸ ಅತ್ಯಂತ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒತ್ತಡದಿಂದ ದೂರವಿರಬೇಕು ಎಂದು ಹೇಳಿದರು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಿಗೆರ ಮಾತನಾಡಿ, ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನ ವೃದ್ಧಿಸುತ್ತವೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗಳು ಮಾತ್ರವಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದರು. ಮುಖಾಂತರ ಕಚೇರಿಯಾಗಿ ಚಾಲನೆ ನೀಡಿದ್ದಾರೆ. ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. ಅದರಲ್ಲಿ ಎಲ್ಲ ವೇದಿಕೆ ಮೇಲೆ ಆಶೀರ್ವದಿಸಿದ ಎಲ್ಲ ಅಧಿಕಾರಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ರಾಯಚೂರು 2024-25ನೇ ಸಾಲಿನ ನೌಕರರ ವಾರ್ಷಿಕ ನಮಗೆ ಯಾರು ಅನಾಶ ಪ್ಲೇಯರ್ಸ್ ಅಷ್ಟೇ ರೀ ಸರ್. ಧನ್ಯವಾದ. ಮುಂದಿನ ಹಂತ ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧನೆ. ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧನೆ ಎಲ್ಲ ಕ್ರೀಡಾಪಟುಗಳು ತಮ್ಮ ಬಲಗೈನ ಮುಂದೆ ರಾಯಚೂರು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು
ಪಂಚಾಯತ್ ರಾಜ್ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳಾದ ನಾವುಗಳು ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡೆಗಳ ನಿಯಮಗಳಿಗೆ ಬದ್ಧರಾಗಿ ಕ್ರೀಡೆಗಳ ಉನ್ನತಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಹಿರಿಯ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ನಮ್ಮ ಎಲ್ಲ ಸಿಬ್ಬಂದಿಗಳು ಬಹಳಷ್ಟು ಮುಂಜಾನೆಯಿಂದ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ತಮ್ಮ ತಾಲೂಕಾ ಮತ್ತು ತಮಗೆ ವಹಿಸಿಕೊಟ್ಟಿರುವಂತಹ ಕ್ರೀಡೆಗಳಲ್ಲಿ ಉತ್ತಮ ರೀತಿಯಾದಂತಹ ಒಂದು ನವಚೈತನ್ಯವನ್ನ ತಮ್ಮ ಜೊತೆಗೆ ಕೊಂಡೊಯ್ದು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಒಂದು ನವಚೈತನ್ಯದೊಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕ್ರೀಡೋತ್ಸವಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಂದು ಕ್ರೀಡಾಪಟುಗಳೇ, ಕ್ರೀಡೆ ಅನ್ನೋದು ಒಂದು ಅಧ್ಯಕ್ಷೀಯ ಭಾಷಣವನ್ನು ನಿರ್ವಹಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳ ಆಸೀನರಾಗಿರುವ ಅಧಿಕಾರಿ RDPR ಮತ್ತೆ ನಾನು ಜಿಲ್ಲಾ ಪಂಚಾಯತ್ CO ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು 2019ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ CO ಆಗಿ ನಾನು ಕೆಲಸ ಮಾಡಿದ್ದೆ. ಸೊ ಆವಾಗ ತುಂಬಾ ಅಂದರೆ ಬಳ್ಳಾರಿ ತಾಲೂಕಿಂದ ಹರಪನಹಳ್ಳಿ ತಾಲೂಕು ತನಕ ಇತ್ತು ಬಳ್ಳಾರಿ ಜಿಲ್ಲೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ನಮ್ಮ PDOs ಎಲ್ಲ ನಮಗೆ ಸಹಕಾರ ಕೊಟ್ಟು ಆವಾಗ ಎಲ್ಲದರಲ್ಲೂ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಇವತ್ತೇನು ಕೊಂಡಿದ್ದೀರಾ, ಇದು ತುಂಬ ನನಗೆ ಒಂದು ಖುಷಿ ಕೊಡ್ತಾ ಇದೆ. ಯಾಕಂದರೆ ಅತ್ಯಂತ ಒಂದು ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡೋರು ಅಂದರೆ PDOಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಅದು ಸಂಶಯ ಇಲ್ಲ. ಯಾಕಂದರೆ ಒಂದು ಗ್ರಾಮದಲ್ಲಿ ಈಗ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಹೆಂಗ ಒಂದು ಗ್ರಾಮಕ್ಕೆ PDO ಅದೇ ಜವಾಬ್ದಾರಿನ ವಹಿಸ್ತಾ ಇರ್ತಾರೆ. ಯಾಕಂದರೆ ಆ ಗ್ರಾಮದಲ್ಲಿ ಏನೇ ಆಗಿರಲಿ, ಕುಡಿಯೋ ನೀರ್ದು ಆಗಿರಲಿ, ಆಮೇಲೆ ರಸ್ತೆ ಆಗಿರಲಿ, ಅಂಗನವಾಡಿ ಇರಲಿ, ಎಲ್ಲದೂ ಪಂಚಾಯಿತಿ ಕೆಳಗೆ ಬರುತ್ತೆ. ಮತ್ತು ಆ ಪಂಚಾಯಿತಿಯ ಅಧಿಕಾರಿಯಾಗಿ ಫೈನಲಿ ಆ ಜವಾಬ್ದಾರಿ ತಮ್ಮ ಮೇಲೆ ಬೀಳುತ್ತೆ. ಮತ್ತು ಒಂದು ಜಿಲ್ಲೆ ಯಾವಾಗ ಒಂದು ಸ್ವಲ್ಪ ಹಿಂದುಳಿಯುತ್ತೆ ಆವಾಗ ಪಂಚಾಯಿತಿ ಅಧಿಕಾರಿಗಳು PDOಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ನೀವು ನೋಡಿದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಅಲ್ಲಿರೋ PDOs ಮೇಲೆ ಅಷ್ಟೊಂದು ಒತ್ತಡ ಇರಲ್ಲ. ಯಾಕಂದರೆ ಅವೆಲ್ಲ ಆಗಲೇ ಮುಂದುವರೆದ ಜಿಲ್ಲೆಗಳು ಇರ್ತವೆ. ಸೊ ನಮ್ಮದು ಬಳ್ಳಾರಿ ಇರ್ಬೋದು, ರಾಯಚೂರು ಆಗಿರ್ಬೋದು, ಇನ್ನೂ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ನ್ಯಾಚುರಲಿ ನಮ್ಮ PDOs ಮೇಲೆ ತುಂಬ ಒತ್ತಡ ಇರುತ್ತೆ. ಅಂಥ ಒಂದು ಒತ್ತಡ ಸಂದರ್ಭದಲ್ಲಿ ಅದನ್ನೆಲ್ಲ ನಿವಾರಿಸೋಕ್ಕೆ ಪೀರಿಯಾಡಿಕಲಿ, ಈಗ ವರ್ಷಕ್ಕೊಂದ್ಸಲ ನಾವು ಕ್ರೀಡಾಕೂಟ ಮಾಡೋದು ಒಳ್ಳೆಯ ಸಂಗತಿ, ಬಟ್ ಪೀರಿಯಾಡಿಕಲಿ ಒಂದು ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಬೇರೆ ಬೇರೆ ರೀತಿ ನಮ್ಮ PDOsಗೆ ಆಕ್ಟಿವಿಟೀಸ್ ನಾವು ಮಾಡಿಸ್ಬೇಕಾಗುತ್ತೆ. ಅದೇ ರೀತಿ ಅವ್ರನ್ನ ಟ್ರೈನಿಂಗ್ ಹೆಚ್ಚೆಚ್ಚು ನಾವು ಟ್ರೈನಿಂಗ್ ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಏನು ಅವ್ರಿಗೆ ಒಂದು ಒತ್ತಡದಲ್ಲಿ ಇರ್ತಾರೆ, ಅವ್ರಿಗೆ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಮಾಡಿದರೆ, ಅವ್ರನ್ನ ಇನ್ನೂ ಎನ್ಕರೇಜ್ಮೆಂಟ್ ಮಾಡಿದರೆ, ಇನ್ನೂ ಮೋಟಿವೇಶನ್ ಮಾಡಿದರೆ ಇಲ್ಲಿ ಇರೋರು ಎಲ್ಲರೂ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ರಾಯಚೂರು ತಾಲೂಕಾ ಪಂಚಾಯತ ಇಒ ಚಂದ್ರಶೇಖರ್ ಪವಾರ್, ಕೃಷಿ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ರಾಜಣ್ಣ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಅಪಘಾತಗಳ ಬಗ್ಗೆ ಎಷ್ಟೇ ಅರಿವು ಮೂಡಿಸುತ್ತಾ ಬರುತ್ತಿದ್ದರೂ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಜಾಗೃತರಾಗುವುದು ಅತಿ ಮುಖ್ಯ ಎಂದು ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅವರಿಂದು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಅಪಘಾತ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕುಡಿದು ವಾಹನ ಚಾಲನೆ ಮಾಡುವುದರಿಂದ ದೇಶದಲ್ಲಿ 70% ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ ಎಂಬುದು ತಿಳಿದುಬರುತ್ತದೆ. ನಂತರ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದರಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. ರಸ್ತೆ ಬದಿಗಳಲ್ಲಿ ಅಧಿಕಾರಿಗಳು ವೇಗದ ಮಿತಿಯ ಕುರಿತು ಸೂಚನಾ ಫಲಕ
ಫಲಕಗಳನ್ನು ಹಾಕಿದಾಗಲೂ ಸಾರ್ವಜನಿಕರು ಆ ನಿಯಮಗಳನ್ನು ಉಲ್ಲಂಘಿಸಿ ವಾಹನಗಳನ್ನು ಅತ್ಯಂತ ವೇಗವಾಗಿ ಚಾಲನೆ ಮಾಡುತ್ತಾರೆ. ಇದು ಕಾನೂನು ಬಾಹಿರವಾಗಿದೆ ಎಂದರು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು. ಇವೆಲ್ಲವನ್ನು ತಡೆಹಿಡಿಯಲು ಮತ್ತು ಅಪಘಾತಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಪ್ರತಿಯೊಬ್ಬರು ಮುಂದಾಗಬೇಕು. ಜಿಲ್ಲೆಯ ಪ್ರತಿಯೊಬ್ಬರ ಮನೆಗೂ ಈ ಜನಜಾಗೃತಿ ಮುಟ್ಟುವಂತಾಗಬೇಕು. ಮುಂದಿನ ವರ್ಷ ಜಿಲ್ಲೆಯ ಅಪಘಾತಗಳ ಸಂಖ್ಯೆ ಅಂಶಗಳು ಕಡಿಮೆ ಬರುವಂತಾಗಬೇಕು ಎಂದು ತಿಳಿಸಿದರು. 2025ರ ಹಿನ್ನೆಲೆಯಲ್ಲಿ ಈ ಒಂದು ಕಾಲ್ನಡಿಗೆಯ ಜಾಥಾವನ್ನ ಆಯೋಜನೆಯನ್ನ ಮಾಡಲು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಜಾಗೃತಿಯನ್ನು ಮೂಡಿಸುವುದು, ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವುದು, ಇಲಾಖೆ ನಿರಂತರವಾಗಿ ಜಾಗೃತಿಯ ಕಾರ್ಯಕ್ರಮವನ್ನ ಮಾಡ್ತಾ ಇವೆ. ಜಿಲ್ಲೆಯಲ್ಲಿ ಜನಸಾಮಾನ್ಯರಲ್ಲಿ, ಅದರಲ್ಲಿ ವಿಶೇಷವಾಗಿ ವಾಹನ ಚಾಲಕರಲ್ಲಿ ಈ ಒಂದು ರಸ್ತೆ ಜಾಗೃತಿಯ ಕುರಿತು ಜಾಥಾವನ್ನ ಮೂಡಿಸುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಿರಂತರವಾಗಿ ಕಾಯಕವನ್ನ ಮಾಡ್ತಿರುವಂತಹ ಕೆಲಸವನ್ನ ಮಾಡ್ತಿರುವಂತಹ ರಾಯಚೂರಿನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪುಟ್ಟಮಾದ ಸರ್ ಬಂದು Right, sir. Yes, sir. ಥ್ಯಾಂಕ್ ಯು. ಬರೋದಲ್ಲ ಸ್ವಲ್ಪ ಈ ಕಡೆ ಬಾ, ನಿನ್ನ ಕೈ ಬರ್ತದ ಬಾ ಈ ಕಡೆ. ಮತ್ತೆ ಸ್ವಲ್ಪ ಬೆಡ್ ತೊಗೊಳ್ಗ ಕೈಯ ಬರಕತ್ತೈತಿ ಸರಿಯಪ್ಪ ಅಂತ ಕೇಳಿಲ್ಲ ನಾವು. ಆಚರಣೆಯನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇರ್ತೀವಿ ನಾವು. ಆದರೂ ಕೂಡ ಇಷ್ಟೆಲ್ಲ ನಾವು ಜಾಗ್ರತೆಯನ್ನು ಮಾಡಿದರೂ ಸಹ ಇಲ್ಲಿ ನಾವು ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ. ನಾವು ಅಂಕಿಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ರಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅದ್ರ ಈ ಇಡೀ ಆಲ್ ಇಂಡಿಯಾದ ಒಂದು ನಾವು ಅಂಕಿಅಂಶವನ್ನು ತೆಗೆದು ನೋಡಿದಾಗ ಸುಮಾರು 70% ಆಗುವಂತಹ ಅಪಘಾತ, ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನ್ ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದಾವೆ. ನಂತರದ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್, ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅಲ್ಲಿ ಓಡಿಸ್ಬೇಕಂತ ಹೇಳೋದೆಲ್ಲ ಎಲ್ಲ ಕಡೆ ಅವ್ರು ಜಾಗೃತಿಯನ್ನು ಮೂಡಿಸಿದ್ರು, ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡ್ ಅನ್ನ ನಾವು ದಾಟಿ ಓವರ್ ಸ್ಪೀಡಿಂಗ್ ಅನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ. ನಂತರದ ಸ್ಥಾನ ಏನ್ ಬಿಡ್ತಾ ಇದೆಪ್ಪ ಅಂದ್ರೆ ಈಗಿನ ಮೊಬೈಲ್, ಲ್ಯಾಪ್ಟಾಪ್. ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಬೈಲ್ ಅನ್ನ ಆನ್ ಮಾಡಿ ಮಾತಾಡ್ತಾ ಹೋಗ್ತಾ ಇದೀವಿ ರಸ್ತೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಇವೆಲ್ಲವೂ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಇದು ಒಂದು ಜನಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಈ ಒಂದು ನೀವೇನ್ ಜನಜಾಗೃತಿ ಈ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೋ ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಡಿಸುವಂಥದ್ದಾಗ್ಲಿ. ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಅನ್ನೋದು ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಪ್ರತಿಯೊಬ್ಬರೂ ಕೂಡ ವಾಹನ ಚಾಲನೆ ಮಾಡುವಾಗ ತಮ್ಮ ಸುರಕ್ಷತೆ ಜೊತೆಗೆ ಬೇರೆಯವರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಿರ್ಲಕ್ಷ್ಯತೆಯಿಂದ ವಾಹನ ಚಾಲನೆ ಮಾಡುವುದರಿಂದ ತಮ್ಮ ಜೀವ ಸೇರಿದಂತೆ ಇತರರ ಜೀವವನ್ನು ಅಪಾಯಕ್ಕೆ ತಂದೊಡ್ಡಬಾರದು ಎಂದು ಸಲಹೆ ನೀಡಿದರು. ಕಳೆದ 3 ವರ್ಷಗಳಲ್ಲಿ 850ಕ್ಕೂ ಹೆಚ್ಚು ಅಧಿಕ ಸಾವುಗಳು ಸಂಭವಿಸಿದ್ದು 2000ಕ್ಕೂ ಹೆಚ್ಚು ಜನರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ, ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಸಂಚಾರಿ ನಿಯಮಗಳನ್ನು
ಸರಿಯಾಗಿ ಪಾಲನೆ ಮಾಡಿದ್ದಲ್ಲಿ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ಎಂದರು. ಜನರ ಅನುಕೂಲ ಹಾಗೂ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರತಿದಿನ ವಾಹನಗಳ ನೋಂದಣಿ ಹೆಚ್ಚಳವಾಗುತ್ತಿದ್ದು, ಜನವರಿ 1ರಿಂದ ಈವರೆಗೆ 35ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಅಪಘಾತಗಳ ತೀವ್ರತೆ ಎಷ್ಟು ಅಧಿಕವಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ವಾಹನ ಚಾಲಕರು ಸಾಮಾನ್ಯ ವರ್ಗದ ಕುಟುಂಬದ ಮುಖ್ಯ ವ್ಯಕ್ತಿಗಳಾಗಿರುತ್ತಾರೆ. ಅವರ ನಿರ್ಲಕ್ಷ್ಯತೆಯಿಂದ ಇಡೀ ಕುಟುಂಬ ನೋವು ಪಡುವ ಸಾಧ್ಯತೆ ಎದುರಾಗುತ್ತದೆ ಎಂದು ತಿಳಿಸಿದರು. 35ಕ್ಕಿಂತ ಅಧಿಕ ಜನರು ಈ ರಸ್ತೆ ಅಪಘಾತದಲ್ಲಿ ಪ್ರಾಣತಪ್ಪಿದ್ದಾರೆ. ಅಂದ್ರೆ ಅದರ ತೀವ್ರತೆ ಮತ್ತೆ ಇದರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಮುಚ್ಚಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ಮತ್ತೆ ವಾಹನ ನಡೆಸೋರು ಸಾಮಾನ್ಯ ಕುಟುಂಬದ ಮುಖ್ಯಸ್ಥರು ಅಥವಾ ಸಂಪಾದನೆ ಮಾಡಿ ಕುಟುಂಬನ ಮುನ್ನಡೆಸಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಅವ್ರಿಗೆ ಏನಾದರೂ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಮತ್ತೆ ಗಾಯ ಅಂದರೆ ಮತ್ತೆ ಆ ಕುಟುಂಬ ಆರ್ಥಿಕವಾಗಿ ತುಂಬ ನಷ್ಟಕ್ಕೆ ಹೋಗುತ್ತೆ. ನಮ್ಮ ಮನವಿ ಇಷ್ಟೇನೆ, ಬೇಕಾದ್ರೆ ಜಾಗರೂಕತೆ ಮತ್ತೆ ನಿಮ್ಮ ಸುರಕ್ಷತೆ ಮತ್ತೆ ಬೇರೆಯವ್ರ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ಬೇಕು ಪ್ರತಿ ಟೈಮಲ್ಲೂ ಕೂಡ. ಯಾಕಂದರೆ ಯಾವ ಕಾರಣದಿಂದ ಯಾವ ವೆಹಿಕಲ್ಗಳು ವೇಗವಾಗಿ ಬಂದು ಓಡೋಗ್ಬೋದೋ ಗೊತ್ತಿರಲ್ಲ. ಆಗ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಇದನ್ನು ಪರಿಪಾಲನೆ ಮಾಡಿದ್ರೆ ನಾವು ಒಂದು ಮಟ್ಟದಲ್ಲಿ ಇದನ್ನು ತಡೆಗಟ್ಟಾಗಿದೆ. ನೋಡಿ, ಕಳೆದ 3 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 850ಕ್ಕಿಂತ ಅಧಿಕ ಸಾವುಗಳು ಇದನ್ನ ಸಂಭವಿಸಿದ್ದಾವೆ. 3 ವರ್ಷಗಳ ಅಂಕಿಅಂಶಗಳು ತಗೊಂಡ್ರೆ, ಸಂಚಾರ ಅಂಕಿಅಂಶ ತಗೊಂಡ್ರೆ ಮತ್ತೆ 2000ಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ, ಅಂಗಗಳು ಹೋಗ್ಕೊಂಡಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತಡೆಗಟ್ಟಬಹುದು, ಜೀವ ಉಳಿಸ್ಬಹುದು, ಗಾಯಗಳನ್ನ ನಾವು ಉಳಿಸ್ಕೊಳ್ಬಹುದು. ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾಗೃತಿನ ನಮ್ಮ ರಾಜ್ಯದ ಜನಗಳಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ ಒಂದು ಜಾಗೃತಿ ಮೂಡಿಸಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ಧನ್ಯವಾದಗಳು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ ದೇವೇಂದ್ರ ಪ್ರಸಾದ್, ಮಂಜುನಾಥ್ ಕೊರವಿ, ರಾಕೇಶ್, ಪ್ರವೀಣ್, ಸಂಪನ್ಮೂಲ ವ್ಯಕ್ತಿ ದಂಡಪ್ಪ ಬಿರಾದರ್, ಮೋಟಾರು ತರಬೇತಿ ಶಾಲೆಯ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ, ಲಾರಿ ಅಸೋಸಿಯೇಷನ್ ಅಜಿಂ ಪಾಷಾ, ಅಧೀಕ್ಷಕರಾದ ಮಂಜುನಾಥ್, ಜಿನ್ನತ್ ಸಾಜಿದ, ಎಸ್ಕೆಇ ಕಾಲೇಜು ಪ್ರಾಚಾರ್ಯ ಬಾಬುರಾವ್ ಶೇಗುಣಸಿ ಸೇರಿದಂತೆ ಇತರರು ಇದ್ದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾಗದೆ ಬಾಕಿ ಉಳಿದಿದ್ದು, ಶೀಘ್ರದಲ್ಲಿ ಸಿಂಥೆಟಿಕ್ ಕಾಮಗಾರಿ ಪ್ರಾರಂಭಿಸದೆ ಹೋದರೆ ನಗರದ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಚೇರ್ಮನ್ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2020-21ನೇ ಸಾಲಿನಲ್ಲಿ ಕೆಕೆಆರ್ಡಿಬಿಯಿಂದ 2,94,00,000 ರೂಪಾಯಿ ಬಿಡುಗಡೆಯಾಗಿತ್ತು. ಅನುದಾನ ಸಾಲದೇ ಇರುವುದರಿಂದ ಅನುದಾನ ಮರಳಿ ಪಡೆಯಲಾಯಿತು. ಕಾಮಗಾರಿ ನಡೆಯದೇ ಇರುವುದರಿಂದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಲು ಸಾಧ್ಯವಾಗದಂತಾಗಿದೆ. ಕ್ರೀಡಾಪಟುಗಳಿಗೆ ತರಬೇತಿ ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಶಾಸಕರು ಸೇರಿದಂತೆ ಜಿಲ್ಲೆಯ ಸಚಿವರು, ಚುನಾಯಿತ ಜನಪ್ರತಿನಿಧಿಗಳು ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇಲ್ಲದೆ ಹೋಗಿದೆ. ಕೇಂದ್ರ
ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ಖೇಲೋ ಇಂಡಿಯಾ ಅಥ್ಲೆಟಿಕ್ ಯೋಜನೆಯಡಿ 36 ಲಕ್ಷ ರೂಪಾಯಿ ಬಿಡುಗಡೆಯಾಗುತ್ತದೆ. ಆದರೆ ಕ್ರೀಡೆಗಳ ಸಿದ್ಧತೆ ಮಾಡಿಕೊಳ್ಳಲು ಮೈದಾನವೇ ಇಲ್ಲದಂತಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾದರೆ ಕ್ರೀಡಾ ಮತ್ತು ಯೋಜನಾ ಇಲಾಖೆಗೆ ಆದಾಯವೂ ಬರಲು ಸಾಧ್ಯವಾಗುತ್ತದೆ. ಕ್ರೀಡೆಗಳಲ್ಲಿ ಯುವಕ ಯುವತಿಯರು ಭಾಗವಹಿಸುವಂತೆ ಹೇಳುವ ಅವಶ್ಯಕತೆ ಸೌಲಭ್ಯ ಒದಗಿಸುವುದು ಅಗತ್ಯವಾಗಿದೆ. ಈ ಹಿಂದೆ ಶಾಸಕನಾಗಿದ್ದಾಗ ದಕ್ಷಿಣ ಭಾರತ ವಲಯದ ಕ್ರೀಡಾಕೂಟ ನಡೆಸಲಾಗಿತ್ತು. ಅಲ್ಲದೆ ಜಿಲ್ಲಾ ಉತ್ಸವ ನಡೆಸಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ರಾಜ್ಯ ರಾಷ್ಟ್ರಮಟ್ಟದ ಕ್ರೀಡೆಗಳು ಉತ್ಸವಗಳು ನಡೆಯುತ್ತಿಲ್ಲ. ಕೂಡಲೇ ನಗರ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಸಚಿವರುಗಳು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮುಂದಾಗಬೇಕು. ಇಲ್ಲದೆ ಹೋದರೆ ಕ್ರೀಡಾಪಟುಗಳಿಂದ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆದರೆ ಒಳ್ಳೆ ಕ್ವಾಲಿಟಿ ಆಗಲಿಲ್ಲ. ಅದು ಪೆಟ್ರೋಲ್ ಆ ಕಾರಣದಿಂದಲೇ ಸ್ಟೇಡಿಯಂನ ಕಡಿಮೆ ಹೊಸ ಸ್ಟೇಡಿಯಂ ಕಟ್ಟಿದ್ರು. ಆದರೆ ಇಲ್ಲಿವರೆಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಲ್ಲ. ಯಾವುದು ಅವಶ್ಯಕತೆ ಇದೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿ ಆಚರಿಸಿದಂಥ ರಾಜಕೀಯ ನಾಯಕರಿಗಾಗಲಿ, ಇಲ್ಲಿಂದ ಬಂದಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಾಳಜಿನೇ ಇಲ್ಲ. ರೈತರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೋಡ್ತಾ ಇದ್ದೀವಿ, ಯಾವುದೇ ಆಟ ಆಡಲಿಕ್ಕೆ ಸರಿಯಾದ ಆಟದ ಬಯಲಿಲ್ಲ. ಈ ದೊಡ್ಡದಾದಂಥ ಕ್ರೀಡಾಂಗಣ ಇದೆ, ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ. ಅದು ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಎಲ್ಲ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ. ಈಗ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಓದಲಿಕ್ಕೆ ಆಗೋದಿಲ್ಲ. ಹಿಂದೆ ನಾವು ಮನೆಯಲ್ಲೇ ಓದ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಸಿಂಥೆಟಿಕ್ ಟ್ರ್ಯಾಕ್ ಬಂದಿರೋದ್ರಿಂದ ಮಕ್ಕಳು ಅದೇ ಬೇಕಂತಾರೆ. ಅದರಲ್ಲೇ ಓದಲಿಕ್ಕೆ ಅವ್ರು ಸರಿಯಾಗಿರ್ತದೆ. ಆ ದೃಷ್ಟಿಯಿಂದ ಅದು ಬೇಕೇ ಬೇಕು. ಆ ಕಾರಣದಿಂದ ನಾವು ರಾಜಕೀಯ ಮುಖಂಡರಿಗೆ, ಇಲ್ಲಿ ಆಚರಿಸಿದಂಥ ಶಾಸಕರಿಗೆ, MP ಅವರಿಗೆ, ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು. ಆದರೆ ಮಾತ್ರ ಒಳ್ಳೆಯ ರೋಡ್ ಆಗ್ತದೆ, ಒಳ್ಳೆಯ ಮಕ್ಕಳು ಆಟ ಆಡಲಿಕ್ಕೆ ಅವಕಾಶ ಇರ್ತದೆ. ನಿಮ್ಗೆ ಗೊತ್ತಿದೆ, ಹಿಂದೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಾಗ ಇಲ್ಲೇ ಸ್ಟೇಟ್ ರೂರಲ್ ಅಥ್ಲೆಟಿಕ್ಸ್ ಮಾಡಿದೆ. ಅದು ಅಥ್ಲೆಟಿಕ್ಸ್ ಆ್ಯಂಡ್ ಗೇಮ್ಸ್ 3 ದಿವಸ ಅತಿ ವೈಭವದಿಂದ ಜಾತ್ರೆ ಆದಂಗೆ ಆಯಿತು. ಆಮೇಲೆ ನಾನು MLA ಆದಾಗ 2005ರಲ್ಲಿ ಸೌತ್ ಇಂಡಿಯಾದ ಅಥ್ಲೆಟಿಕ್ಸ್ ಮಾಡಬೇಕು. ಎಲ್ಲ ರಾಜ್ಯಗಳಿಂದ ಬಂದಂಥ ಅಥ್ಲೆಟಿಕ್ಸ್ ಕಾರ್ಯಕ್ರಮ ಆಯಿತು. ಆದರೆ ಇಲ್ಲಿ ಆಸೆ ಬಂದಂಥ ಜನರಿಗೆ ಅದರ ಬಗ್ಗೆ ಗೌರವ ಇಲ್ಲ. ಆಟ ಆಡಬೇಕು, ಮಕ್ಕಳ ಆರೋಗ್ಯ ಸರಿಯಾಗಿ ಆಗ್ತದೆ, ಮಕ್ಕಳ ಪ್ರತಿಭೆ ಹೊರಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ವ್ಯವಸ್ಥೆ ನೋಡಲಿಕ್ಕೆ ಈಗ ಯಾರಿಗೂ ಇಚ್ಛೆ ಇಲ್ಲ. ಅದರ ಜೊತೆಗೆ ನೀವು ಮನೆ ತಾನೇ ಹೇಳಿದ್ವಿ, ಇದು ಜಿಲ್ಲಾ ಉತ್ಸವ. ನಾನು 2005ರಲ್ಲಿ MLA ಆದಾಗ ಜಿಲ್ಲಾ ಉತ್ಸವ ಮಾಡಿಸಿದೆ. ಅದು ಯಾವುದೂ ಜನರಿಗೆ ಇಲ್ಲ. ಬರೇ ಓದಬೇಕು, ರಾಜಕೀಯ ಅಧಿಕಾರ ಬೇಕು ಅಷ್ಟೇ. ಜನರ ಸಲುವಾಗಿ ಮಾಡುವಂಥ ವಿಚಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಇವರೇ ತಿರಬೇಕು. ಇಲ್ಲಿ ಓದಿದಂಥ ಮಕ್ಕಳಿಗೆ ಇಷ್ಟೊಂದು ಶಾಲೆಯಲ್ಲಿ ಓದುವಂಥ ಮಕ್ಕಳೇ ಕಾಲೇಜಲ್ಲಿ ಎಲ್ಲ ಕಾಲೇಜ್ ಇಸಬೇಕು. ಅಷ್ಟು ಕಾಲೇಜ್ ಇಸುತ್ತಿಲ್ಲ. ಒಂದೇ ಡಿಗ್ರಿ ಕಾಲೇಜ್ ಒಂದೇ ಇತ್ತು, ಇಲ್ಲಿ 4-5 ಕಾಲೇಜ್ ಇಸಿದೆ. ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜಲ್ಲಿ 2 ಇವೆ, ಇಂಜಿನಿಯರಿಂಗ್ ಕಾಲೇಜ್ 2 ಇವೆ. ಆದರೆ ಇಷ್ಟೊಂದು ಮಕ್ಕಳಿಗೆ ಆಟ ಅವರ ಆರೋಗ್ಯ ಸರಿಪಡಿಸಿಕೊಳ್ಳಲಿಕ್ಕೆ ಇಂಥ ಆಟದ ಮೈದಾನ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅನ್ನೋ ಭಾವನೆ ಯಾವ ರಾಜಕಾರಣವಿಲ್ಲ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಪೋಗಲ್, ಕಾರ್ಯದರ್ಶಿ ಕೆ ತಿಮ್ಮಾರೆಡ್ಡಿ, ರಾಜ್ಕುಮಾರ್, ಬೆಲ್ಲಂ ಕಿರಣ್, ಮೃತ್ಯುಂಜಯ ಮಾಚನೂರು, ಎಂ ಶ್ರೀನಿವಾಸ್, SK ನಾಗಿರೆಡ್ಡಿ, ನರಸಪ್ಪ, ರವಿ ಸೇರಿದಂತೆ ಅನೇಕರು ಇದ್ದರು. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ತಾಂತ್ರಿಕ ಸಾಧನೆ ಕುರಿತು ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ವಿವಿಧ ರಾಜ್ಯಗಳ ಕೃಷಿ ಸಂಶೋಧನಾ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ತಮ್ಮ ಸಲಹೆ ಸೇರಿದಂತೆ ಈ ಕೃಷಿಗಳಲ್ಲಿ ಆಗುವ ಬದಲಾವಣೆ ಕುರಿತು ಚರ್ಚೆ ಮಾಡಿ ತಮ್ಮಲ್ಲಿರುವ ಜ್ಞಾನ ಮತ್ತು ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಭಾಂಗಣದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICAR ವತಿಯಿಂದ ಫೆಬ್ರವರಿ 17ರಿಂದ ಮಾರ್ಚ್ 9ರವರೆಗೆ ಸುಸ್ಥಿರ ಮಣ್ಣಿನ ಆರೋಗ್ಯ ಮತ್ತು ಜೀವನೋಪಾಯ ಸುರಕ್ಷತೆಗಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ತಾಂತ್ರಿಕ ಸಾಧನೆ, ಸಂಶೋಧನಾ ಆದ್ಯತೆ ಮತ್ತು ಭವಿಷ್ಯದ ತಂತ್ರಗಳ ಕುರಿತು ICAR ಪ್ರಾಯೋಜಿತ
ಸಂಯೋಜಿತ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಅತ್ಯಂತ ಮುಖ್ಯವಾಗಿದ್ದು, ಈ ಕೃಷಿ ಪದ್ಧತಿಗಳ ಕುರಿತು ಈ ಹಿಂದೆ ವಿವಿಧ ರಾಜ್ಯಗಳಲ್ಲಿ ಮಾಡಲಾದ ಸಂಶೋಧನೆಗಳು ಹಾಗೂ ಸಾಧನೆಗಳ ಕುರಿತು 21 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಇದರಿಂದ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಸಹಕಾರಿಯಾಗಲಿದೆ ಎಂದರು. ಬದಲಾಗುವ ಹವಾಮಾನದಿಂದ ಕೃಷಿ ವಲಯಕ್ಕೆ ಆಗುವ ಅಪಾಯಗಳು ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸುವ, ಯಾವ ಸ್ಥಳದಲ್ಲಿ ಮತ್ತು ಯಾವ ಕಾಲದಲ್ಲಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಮಾಡುವುದು ಉತ್ತಮ, ಈ ಕೃಷಿ ಪದ್ಧತಿ ಅಳವಡಿಕೆಗೆ ಎದುರಾಗುವ ಸವಾಲುಗಳು, ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿರುವ ರಾಸಾಯನಿಕ ಹಾಗೂ ಸಾವಯವ ಗುಣಗಳ ಕುರಿತು ಮಾಹಿತಿಗಳನ್ನು ಹಂಚಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಸೇರಿದಂತೆ ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ತಮ್ಮಲ್ಲಿರುವ ಜ್ಞಾನ ಹಾಗೂ ಆಲೋಚನೆಗಳನ್ನು ಪರಸ್ಪರ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬೇಕು. ಮಣ್ಣಿನ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಉತ್ಪಾದನೆ ಕುರಿತು ಉತ್ತಮ ಯೋಜನೆ ರೂಪಿಸಬೇಕು. ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. is headed by the coordinators and core coordinators. So in order to सकल विद्य बल गणेश सकल विद्य बल संकट नाश कणक चरित कळयो मन द्वेष पंकजासन प्रिय कळयक प्रियना गजानन मोदधर मोषिख वाहन गिरिजानंदन. Dr. Baswanappa for welcome speech and introductory remarks about the winter school and how we organize. ಈ ಒಂದು 21 ದಿನಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ವಿ. ಇದಕ್ಕೆ ಸುಮಾರು 10 ರಿಂದ 15 ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮ 21 ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು, ಅವರವರ ಒಂದು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇದೊಂದು ಉತ್ತಮವಾದ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಈ ಮಣ್ಣಿನ ಒಂದು ಸವೆತ ಮತ್ತು ಕೊರತ ಮತ್ತು ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗದ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ICAR ಇಂದ ಸ್ಯಾಂಕ್ಷನ್ ಆಗಿದೆ. ಇದರ 21 ದಿನಗಳ ಕಾಲ ಡಾಕ್ಟರ್ ಬಸವಣ್ಣಪ್ಪನವರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಅಡಿಯಲ್ಲಿ 21 ದಿನಗಳ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ತರಬೇತುದಾರರು ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ತನ್ನ ಶುಭವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಲಾಭ ಪಡ್ಕೋಬೇಕಂತ ಮತ್ತೊಮ್ಮೆ ತಮಗೆಲ್ಲರಿಗೆ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ DB ಬಿರಾದರ್, ಬಳ್ಳಾರಿಯ ಭಾರತೀಯ ಮಣ್ಣು ಮತ್ತು ನೀರು ಸಂರಕ್ಷಣಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ B ಕೃಷ್ಣರಾವ್, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ N ಶಿವಶಂಕರ್, ತರಬೇತಿ ನಿರ್ದೇಶಕ MA ಬಸವಣ್ಣಪ್ಪ ಸೇರಿದಂತೆ ಇತರರು ಇದ್ದರು. ನಗರದ ಲಿಂಗಸ್ಕೂರು ರಸ್ತೆಯ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ ಮಾನ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನಿರ್ದೇಶನದ ಮೇರೆಗೆ ಪುನರ್ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡುವಂತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಲಾಯಿತು.
ಲಿಂಗಸಗೂರು ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 10ರಿಂದ 15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ರಾಯಚೂರು ಜಿಲ್ಲಾಡಳಿತ ಏಕಾಏಕಿಯಾಗಿ ಸುಮಾರು 100ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರನ್ನು ಹಾಗೂ ಅವರ ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡುವುದಕ್ಕೆ ಸಾವಿರಾರು ಜನ ಬೀದಿ ಬದಿ ವ್ಯಾಪಾರಿಗಳನ್ನು ಬೀದಿ ಪಾಲು ಮಾಡಿದ ನಗರದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಚ್ಛೇದ 19(1)G ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ವ್ಯಾಪಾರ ಮಾಡುವ ಹಕ್ಕು ಇದ್ದು 2014ರ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಕಾಯ್ದೆಯ ವಿರುದ್ಧವಾಗಿ ರಾಯಚೂರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯು ಕಾನೂನು ವಿರುದ್ಧ ನಡೆದುಕೊಳ್ಳುತ್ತಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾದ ಆತ್ಮನಿರ್ಭರ ಯೋಜನೆ, ಡೇ ನಲ್ಮಾ ಯೋಜನೆ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಂತಹವು ನಮ್ಮ ಬದುಕನ್ನು ಹಸನು ಮಾಡದೆ ನಮ್ಮ ವಿನಾಶಕ್ಕೆ ಬಳಸಲಾಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ನಗರಸಭೆಯಿಂದ ನಾವು ಗುರುತಿನ ಚೀಟಿ ಪಡೆದಿರುವ ನಮ್ಮನ್ನು ಕಾನೂನು ಪ್ರಕಾರ ಬೀದಿ ಬದಿಯಲ್ಲಿ ನಮ್ಮನ್ನು ಬದುಕಲು ಬಿಡಲಾರದೆ ಪ್ರತಿದಿನ ಬಿಸಿಲು, ಮಳೆ, ಗಾಳಿ ಹಾಗೂ ಚಳಿ ಎನ್ನದೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ದಿನಕ್ಕೆ 200 ರೂಪಾಯಿಯನ್ನು ಉಳಿಸಿ ನಮ್ಮ ಬದುಕನ್ನು ಸಾಗಿಸಬೇಕಿದೆ. ಅದರಲ್ಲಿ ಫೈನಾನ್ಸ್, ಬ್ಯಾಂಕ್ ಹಾಗೂ ಖಾಸಗಿಯವರಿಂದ ಪಡೆದ ಸಾಲ ತೀರಿಸಲಾಗದೆ ಪರದಾಡುತ್ತಿದ್ದೇವೆ. ಮಾರುಕಟ್ಟೆ ಪೈಪೋಟಿಗಳಿದಿರುವ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ತಲೆ ಎತ್ತಿರುವ ಸಂದರ್ಭದಲ್ಲಿ ಒಪ್ಪತ್ತಿನ ಗಂಜಿಗಾಗಿ ಜೀವನ ಮತ್ತು ಜೀವ ತೆತ್ತವರು ಬಹಳಷ್ಟು ಜನ ಇದ್ದ ಕಾರಣ ನಾವು ಬದುಕಿ ಬಡ ಮತ್ತು ಮಧ್ಯಮ ತರಗತಿಯ ಜನರ ಜೀವನಕ್ಕೆ ಜೀವನಾಡಿಯಾದ ನಮ್ಮನ್ನು ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಕೂಡಲೇ ನ್ಯಾಯಾಧೀಶರನ್ನು ಒಳಗೊಂಡ ಇತರೆ ಅಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರದ ಪ್ರತಿನಿಧಿಗಳ ನೇತೃತ್ವದಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಖಾಲಿ ಇದೆಯೋ ಅಲ್ಲಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ದಿನನಿತ್ಯ ಪೊಲೀಸ್ ಕಿರುಕುಳ, ದಂಡ ವಸೂಲಾತಿ ನಿಲ್ಲಿಸಬೇಕು. 2014ರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಆತ್ಮನಿರ್ಭರ, ಡಿ ನಲ್ಕಾ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಡಿ ನಮ್ಮನ್ನು ಕಾಪಾಡಿ ನಮ್ಮ ಬದುಕು ಉಳಿಸಿ ಸಾಲ ಮುಕ್ತರನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿದರು. ಸಂಬಂಧಪಟ್ಟಂಗ ಮಹಾನಗರ ಆಯುಕ್ತರು ಇವತ್ತಿನ ದಿನ ಏನು ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಾದ್ಮೇಲೆ IAS ಅಧಿಕಾರಿ ಇವರಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಕೋರ್ಟ್ ಆದೇಶ ಇದೆ. ಕೋರ್ಟು ಆದೇಶ ಆಮೇಲೆ ಮುನ್ಸಿಪಾಲ್ಟಿಯಿಂದ ಇವರಿಗೆ ಒಂದು ಸ್ವಸಹಾಯ ಸಂಘಟನೆ ಅಂತ ಮಾಡಿ ಇವರಿಗೆ ನೀವು ಲೋನ್ ಕೊಡ್ತಾ ಇದ್ದೀರಿ. ಲೋನ್ ಕೊಡ್ತಕ್ಕಂಥ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಸುಮಾರು 15 ವರ್ಷಗಳಿಂದ ಬದುಕ್ತಕ್ಕಂಥ ಜನರನ್ನ ಇವತ್ತು ವ್ಯಾಪಾರಸ್ಥರನ್ನ ಬೀದಿ ಪಾಲು ಮಾಡಿಬಿಟ್ರೆ ನಮ್ಮ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು. ಅದರ ಸಂಬಂಧಪಟ್ಟಂಗೆ ನಾವು ಕಳೆದ 15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ 500,000 ರೂಪಾಯಿ ಬಂದಂಥ ಲಾಭದಲ್ಲಿ ಇಡೀ ಕುಟುಂಬನ ನಿಭಾಯಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ತೆರವು ಮಾಡಿ ಹೋದ ತಿಂಗಳ 17ನೇ ತಾರೀಕಿಗೆ ತೆರವು ಮಾಡಿ ಆದಮೇಲೆ 1.5 ತಿಂಗಳಾದರೂ ಕೂಡ ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ, ನಮ್ಮನ್ನು ಅಹವಾಲುಗಳನ್ನು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ಹಾಗೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಪೌರಾಯುಕ್ತರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ, ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಅದಕ್ಕಾಗಿ ನಾವು ಈ ಮೌನ ಇವತ್ತಿನ ದಿನ ಇವತ್ತಿನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮಾನ್ಯ ಆಯುಕ್ತರಿಗೆ ಎಚ್ಚರಿಸ್ತಾ ಇದ್ದೀವಿ. ಕೂಡಲೇ ಒಂದು 10 ದಿನದೊಳಗೆ ನಮಗೆ ಒಂದು ರೋಡಿನಾಗ ಯಾವ ರೋಡ್ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಏನಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಂಪೌಂಡು ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಅದನ್ನು ಹೊಡೀರಿ, ಹ್ಯಾಂಡ್ ಓವರ್ ಮಾಡಿಕೊಳ್ಳ್ರಿ. ನಿಮ್ಮ ಮುನ್ಸಿಪಾಲ್ಟಿಗೆ, ಮಹಾನಗರ ಪಾಲಿಕೆಗೆ ರೆವಿನ್ಯೂ ಬರ್ತದ. 500,000 ರೂಪಾಯಿ ನಾವು ಬಾಡಿ ಕೂಡ ಕೊಡೋಕ್ಕೂ ತಯಾರಿದ್ದೀವಿ. ಅದ್ರ ಸಂಬಂಧಪಟ್ಟಾಗ ಅದ್ರ ಎದುರುಗಡೆ KB ಕಾಂಪೌಂಡ್ ಇದೆ, ಅದನ್ನು ಹೊಡೀರಿ. ಅದನ್ನು ಹೊಡೆದಕ್ಕೆ ನಮಗೆ 10/10 ಕೊಡಲಿಕ್ಕೆ ಅಂಗಡಿಗಳು ಮಾಡಿಕೊಂಡು ತಿನ್ನಲಿಕ್ಕೆ ನಮಗೆ ಅದನ್ನು ಮಾಡ್ಬೋದು. ಆಮೇಲೆ ಈಗ ಇನ್ನೊಂದು ಉದ್ಯಾನವನ ಸ್ಟೇಷನ್ ರೋಡಿಗೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಜಿ ಅಮರೇಶ್, ಜಿಲ್ಲಾಧ್ಯಕ್ಷ ಶೇಖ್ ಹುಸೇನ್ ಬಾಷಾ, ಉಪಾಧ್ಯಕ್ಷ ಮೊಯಿನುದ್ದೀನ್, ಕಾರ್ಯಾಧ್ಯಕ್ಷ ಕರೀಮುಲ್ಲಾ, ಕಾರ್ಯದರ್ಶಿ ರಾಜು, ಸಹ ಕಾರ್ಯದರ್ಶಿ ಮರೆಪ್ಪ ಸೇರಿದಂತೆ ಇತರರು ಇದ್ದರು. ನಗರದ ವಾರ್ಡ್ ನಂಬರ್ 19, 20 ಮತ್ತು 21ರಲ್ಲಿ ಹರಿಜನವಾಡದಲ್ಲಿ ವಾಸ ಮಾಡುತ್ತಿರುವ ಜನರ ಮನೆ ಮಾಲೀಕರ ಹೆಸರುಗಳು ನಗರ ಪಾಲಿಕೆ ಡಿಮ್ಯಾಂಡ್ ಖಾತೆಯಲ್ಲಿ ನಮೂದಿಸದೇ ಇರುವುದರಿಂದ ನಿವಾಸಿಗಳು ಸೌಲಭ್ಯಗಳಿಂದ ವಂಚಿತವಾಗುವಂತಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬಾಬುರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹರಿಜನವಾಡದಲ್ಲಿ ಕೆಲವೇ ಕೆಲ ಕುಟುಂಬಗಳು ಮನೆಗಳ ವಿವರಗಳು ದಾಖಲಾಗಿವೆ. ಜನರಲ್ಲಿ ಮಾಹಿತಿ ಕೊರತೆಯಿಂದ ಮನೆಗಳ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಆಗಿಲ್ಲ. ಪಾಲಿಕೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಫಲವಾಗಿದೆ ಎಂದರು. ನಗರಸಭೆ ಇದ್ದಾಗಲೂ ಪೌರಾಯುಕ್ತರು ಹಾಗೂ ಬಿಲ್ ಕಲೆಕ್ಟರ್ಗಳು ಮನೆ ಮನೆಗೆ ಬಂದು ತಿಳಿ ಹೇಳುವ ಕೆಲಸ ಮಾಡಿಲ್ಲ. ಇಲ್ಲಿಯ ನಿವಾಸಿಗಳ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದ್ದು ಪ್ರತಿ ಚುನಾವಣೆಯಲ್ಲಿ ಮತ ಹಾಕಲು ಮಾತ್ರ ಸೀಮಿತವಾಗಿದ್ದಾರೆ. ಆದರೆ ಮನೆಗಳ ಮಾಲೀಕರ
ಹೆಸರೇ ಇಲ್ಲದೆ ಇರುವುದರಿಂದ ಇದ್ದರೂ ಸತ್ತಂತಾಗಿದೆ. ಜನರಿಂದ ತೆರಿಗೆ ವಸೂಲಿ ಮಾಡುವುದಾಗಿ ಹೇಳುವಾಗ ನಿವಾಸಿಗಳ ದಾಖಲೆಗಳು ಸರಿಪಡಿಸುವ ಕೆಲಸ ನಗರ ಪಾಲಿಕೆಯಿಂದ ನಡೆಸಬೇಕಾಗಿದೆ. ನಗರ ಶಾಸಕರು ಚುನಾವಣೆಯಲ್ಲಿ ಬಂದು ಮತ ಪಡೆಯುತ್ತಿದ್ದಾರೆ. ಆದರೆ ಅಲ್ಲಿಯ ನಿವಾಸಿಗಳಿಗೆ ಆಸ್ತಿಯ ನೋಂದಣಿಯನ್ನು ಮಾಡಿಕೊಳ್ಳಲು ಮುಂದಾಗುತ್ತಿಲ್ಲ. 3 ಬಡಾವಣೆಯಿಂದ ಆಯ್ಕೆಯಾಗಿರುವ ನಗರಸಭೆ ಸದಸ್ಯರುಗಳು ಸಹ ಗೋಜಿಗೆ ಹೋಗದೆ ಸುಮ್ಮನಾಗಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು ವಾಸ ಮಾಡುವ ಬಡಾವಣೆ ಜನರಿಂದ ತೆರಿಗೆ ಪಾವತಿಸಲು ಆಗುವುದಿಲ್ಲ. ಸರ್ಕಾರವೇ ಕರ ಹೊಂದಾಣಿಕೆ ಮಾಡಿಕೊಡಬೇಕು ಎಂದರು. ನಮ್ಮ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಹಾರಾಷ್ಟ್ರ ಪಾಲಿಕೆ ಆಗಿದ್ದು ನೈತಿಕವಾಳು, ತೊಟ್ಟುವಾಳು, ತೊಟ್ಟುವಾಳು ಮಹಾನಗರ ಪಾಲಿಕೆ ಆಯುಕ್ತರು ನೈತಿಕವಾಳು, ತೊಟ್ಟುವಾಳು, ತೊಟ್ಟುವಾಳಿನಲ್ಲಿ ಪೌರಾಯುಕ್ತರಿಗೆ ಹೇಳಿ 3 ವಾರ್ಡ್ಗಳನ್ನು ಸರ್ವೆ ಮಾಡಿಸಿ ನಮಗೆ ಮೂಲಭೂತ ಹಕ್ಕುಗಳು, ನಮಗೆ ಸೌಲಭ್ಯಗಳು, ಅನೇಕ ಸೌಲಭ್ಯಗಳು ಸಿಕ್ಕಿಲ್ಲ 35 ವರ್ಷಗಳಿಂದ. ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಲಿ, ಮೆಡಿಕಲ್ ಬಿಲ್ಗಳು ಕೊಡ್ತಿದ್ರು, ಅವನು ಕೊಡ್ತಿದ್ದಿಲ್ಲ, ಕೊಡ್ತಾ ಇಲ್ಲ. ಅನೇಕ ನೋಟು ಕೋಟಿ ನಗರಸಭೆ ಇಲಾಖೆಯಲ್ಲಿ ಈಗ ಯಾಕಂದ್ರೆ ನಮಗೆ ಯಾವ ಕೀಳು ಯಾರಿಗೆ ಗೊತ್ತಾಗ್ತಿಲ್ಲ, ನಾವು ಯಾರ ಬಗ್ಗೆ ಇಲ್ಲ. ಆದ್ರೂ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಜನ ಎಚ್ಚೆತ್ತುಕೊಳ್ಬೇಕು. ನಮ್ಮ ಒಂದು ದೃಷ್ಟಿ, ನಾನು ಕಾಳಜಿ, ನಮ್ಮ ಒಬ್ಬ ವ್ಯಕ್ತಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಹಿತದೃಷ್ಟಿ ನಮ್ಮ ತೆರಿಗೆ ಪಾವತಿ ಕಟ್ಟಿಲ್ಲ ಅಂತ ಹೇಳಿದ್ರೆ, ಈಗ ರಾಜ್ಯ ಸರ್ಕಾರ, ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ನೋಡ್ಕೊಳಕಲ್ಲ. ನಾಳೆ ನಾವು ತೆರಿಗೆ ಬಿಲ್ ಪಾವತಿ ಮಾಡಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಮನೆಗೆ ಬೀಗ, ಕೇಂದ್ರ ಸರ್ಕಾರ ಕರೆಂಟ್ ಬಿಲ್ ಬೀಗ ಹಾಕೊಂಡು ಫಸ್ಟ್ ಬರ್ತಾರೆ. ನಗರದವರು ಅದೇ ರೀತಿ ಆಡ್ಕೊಂಡ್ಬಂದಿದೆ ಬರ್ಬೋದು. ಕಾರಣ ಈ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಇವರುಗಳು ಪೌರಾಯುಕ್ತರಿಗೆ ಹೇಳಿ ಕೂಡಲೇ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ, ಮತ್ತೆ ತಡ ಮಾಡೋದು ಬೇಡ, ನಾಳೆ ನಾಡು ಅನ್ನೋದು ಬೇಡ. ಅವರು ಯಾರಿಗೆ ರೆಚೂರ್ನಲ್ಲೇ ನಗರ ಪಟ್ಟಣದಲ್ಲಿ ಇರ್ತಾರೆ, ಎಲ್ಲಿ ಹೋಗೋದಿಲ್ಲ. ನಾವು ಮಾಧ್ಯಮದವರು ದಯವಿಟ್ಟು ನಮ್ಮ ಒಂದು ನಮ್ಮ ಮನದಾಳದ ಮನಸ್ಸಿನಲ್ಲಿ ಕಟ್ಟಬೇಕು ಸರ್. ಯಾಕಂದ್ರೆ ನಮ್ಮ ಕಾನೂನು ಮುಚ್ಚಿದೆ ಸರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಡಿಪಿಆರ್ ನೌಕರರ ವಾರ್ಷಿಕ ಕ್ರೀಡಾಕೂಟ, ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಸಹಕಾರಿ, ಡಿಸಿ ನಿತೀಶ್. ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾ, ಜನರಲ್ಲಿ ರಸ್ತೆ ನಿಯಮ ಪಾಲಿಸುವುದು ಜವಾಬ್ದಾರಿ, ನ್ಯಾಯಾಧೀಶ ಸಿದ್ದರಾಮಪ್ಪ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ, ಅನುದಾನ ಬಳಕೆಯಾಗದೆ ವಾಪಸ್, ಪಾಪಾರೆಡ್ಡಿ. ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ, ಕೃಷಿ ಮಾಹಿತಿ ವಿನಿಮಯವಾಗಲಿ, ಡಾಕ್ಟರ್ ಹನುಮಂತಪ್ಪ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಬೀದಿ ವ್ಯಾಪಾರಿಗಳಿಂದ ಮನವಿ. ಹರಿಜನವಾಡದ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನೋಂದಣಿ ಮಾಡಲಿ, ಬಾಬುರಾವ್. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.